ಎಚ್ಚರಿಕೆ, ಲೋಕಸಭಾ ಹಂತದಲ್ಲಿ ಬರಲು ಸಾಧ್ಯವಿಲ್ಲ. ಕುಮಾರಸ್ವಾಮಿ ನಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸಲ್ಲ. ರೈತ ವಿರೋಧಿ ನೀತಿಗೆ ಜೆಡಿಎಸ್ ಬಿಜೆಪಿ ಕೈ ಜೋಡಿಸಿದೆ ಅಂತ ಮಂಡ್ಯದಲ್ಲಿ ಚೆಲುವ ರಾಯಸ್ವಾಮಿ ಈಗ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ರೈತರಿಗೆ ಸ್ಪಂದಿಸುವಂತ ಕೆಲಸ ಮಾಡ್ತಾ ಇಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿರುವಂಥದ್ದು. ಸೊ ಈಗ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ. ಸೊ ಹಾಗಾಗಿ ಇಂತಹ ಹೇಳಿಕೆಗಳು ಬರೋದು ಸಹಜ. ಸೊ ಎಚ್ಚರಿಕೆ, ಲೋಕಸಭಾ ಹಂತದಲ್ಲಿ ಬರಲು ಸಾಧ್ಯವಿಲ್ಲ. ಕುಮಾರಸ್ವಾಮಿ ನಮ್ಮ ಕಷ್ಟ ಸುಖಕ್ಕೆ ಸ್ಪಂದನೆ ಕೊಟ್ಟಿಲ್ಲ ಅಂತೇಳಿ. ಸೊ ರೈತ ವಿರೋಧಿ ನೀತಿಗೆ ಜೆಡಿಎಸ್ ಬಿಜೆಪಿ ಕೈ ಜೋಡಿಸಿದೆ ಅಂತ ಮಂಡ್ಯದಲ್ಲಿ ಚೆಲುವರಾಯಸ್ವಾಮಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸೊ ಮಂಡ್ಯದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ರೈತರಿಗೆ ಸ್ಪಂದಿಸುವ ಕೆಲಸವನ್ನು ಮಾಡ್ತಿಲ್ಲ. ಸೊ ಜನ ರೋಸಿ ಹೋಗಿದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ನಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸಲು ಆಗಲ್ಲ ಅಂತ ಈಗಾಗಲೇ ಚರ್ಚೆಗಳು ನಡೀತಾ ಇದೆ ಅಂತ ಹೇಳಿದ್ದಾರೆ. ಸೊ 5 ಗ್ಯಾರಂಟಿಯಿಂದ ಜೀವನ ನಡೆಸ್ತಾ ಇದೆ, ಅದನ್ನು ನಿಲ್ಲಿಸಲು ನಾವು ಹೋರಾಟವನ್ನು ನಡೆಸ್ತೀವಿ. ಸೊ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಸೊ ಗ್ಯಾರಂಟಿ ವಿರುದ್ಧವಾಗಿ ಬಿಜೆಪಿ ಜೆಡಿಎಸ್ ನಿಂತಿದೆ ಅಂತ ಹೇಳಿದರು. ಬಹಳ ಮುಖ್ಯವಾಗಿ ಇಲ್ಲಿ ಕೆಲವೊಂದಿಷ್ಟು ನಾಯಕರು ಹೇಳ್ತಾ ಇರುವಂಥದ್ದು ನಮ್ಮ ಗ್ಯಾರಂಟಿಯನ್ನು ಅವರು ಕಾಪಿ ಮಾಡ್ತಿದ್ದಾರೆ ಅಂಥೇಳಿ. ಆದರೆ ಈಗ ನಮ್ಮ ಗ್ಯಾರಂಟಿಯನ್ನು ನಿಲ್ಲಿಸಲು ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಈ ರೀತಿಯ ಆರೋಪ ಈಗ ಚೆಲುವರಾಯಸ್ವಾಮಿ ಈ ರೀತಿಯಾಗಿ ಆರೋಪವನ್ನು ಮಾಡಿದ್ದಾರೆ. ಸೊ ಬಹಳ ಮುಖ್ಯವಾಗಿ ಅಲ್ಲಿ ಮಂಡ್ಯದಿಂದ ಕುಮಾರಸ್ವಾಮಿ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಅದರ ವಿಚಾರವಾಗಿ ಮಾತನಾಡಿದರು. ಕುಮಾರಸ್ವಾಮಿ ನಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾ ಇಲ್ಲ, ಸ್ಪಂದನೆಯನ್ನು ಕೊಡೋದಿಲ್ಲ ಅಂಥೇಳಿ. ಏನಾಗಿದೆ ಸರ್, ಇದು ಒಂದು ಬಹಳ ಪ್ರಮುಖವಾಗಿ ಸ್ಥಳೀಯ ಅಭ್ಯರ್ಥಿ ಅನ್ನೋದು ಸಹ ಇಲ್ಲಿ ಭಾಳ ಮುಖ್ಯವಾದಂಥ ಇವತ್ತಿನ ಚುನಾವಣೆ ಪ್ರಮುಖವಾದಂಥ ಕಾರಣ. ಎರಡನೇದು, ಕುಮಾರಸ್ವಾಮಿಯವರು ಎಷ್ಟೇ ದೊಡ್ಡ ನಾಯಕರಾದ್ರೂ ಲೋಕಸಭಾ ಕ್ಷೇತ್ರದ ಹಂತದಲ್ಲಿ ಅವರು ಬರಲಿಕ್ಕೆ ಸಾಧ್ಯ ಆಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ, ಜನಕ್ಕೆ ಸಿಗಲ್ಲ, ಸ್ಪಂದಿಸೋಕ್ಕಾಗಲ್ಲ. ಆದ್ದರಿಂದ ನಮ್ಮ ಕಷ್ಟ ಸುಖಕ್ಕೆ ಅವರು ಸ್ಪಂದಿಸ್ಲಿಕ್ಕಾಗಲ್ಲ ಅನ್ನೋದು ಸಹ ಭಾಳ ಮುಖ್ಯವಾಗಿ ಚರ್ಚೆ ನಡೀತಾ ಇರ್ತಕ್ಕಂಥ ವಿಚಾರ. ಇನ್ನು ಮೂರನೇದು, ಈ 5 ಗ್ಯಾರಂಟಿಯಿಂದ ಜೀವನ ನಡೀತಾ ಇದೆ. 5 ಗ್ಯಾರಂಟಿಯನ್ನು ನಿಲ್ಲಿಸಬೇಕು ಅಂತ ಹೋರಾಟ ಮಾಡಿದ್ರು, ಕೊಡ್ದಂಗೆ ಆಗುತ್ತೆ ಅಂತ ಮಾಡಿದ್ರು. ಎಲ್ಲವೂ ಆದಮೇಲೆ ಈಗ ಸುಪ್ರೀಂ ಕೋರ್ಟ್ ಅಂತ ಹತ್ತಿದ್ದಾರೆ ತಪ್ಪಿಸ್ಬೇಕು ಅಂತ. ಸೊ ಈ ಇಷ್ಟೊಂದು ಗ್ಯಾರಂಟಿಯ ವಿರುದ್ಧವಾಗಿ ನಿಂತಿರ್ತಕ್ಕಂಥ ಬಿ ಜೆ ಪಿ ಮತ್ತು ಜನತಾದಳಕ್ಕೆ ಮತ ಕೊಡೋದ್ರಿಂದ ಗ್ಯಾರಂಟಿ ಮುಂದೆ ಅವ್ರಿಗೇನಾದ್ರು ಅಧಿಕಾರ ಸಿಕ್ಕರೆ ನಿಲ್ಲಿಸ್ತಾರೆ, ಕಾನೂನನ್ನು ಬಳಸಿ ನಿಲ್ಲಿಸ್ತಾರೆ. ಅದರಿಂದ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಹಾಕಬೇಕು ಅಂದಿದೆ. ಇನ್ನೊಂದು, ಬರಗಾಲಕ್ಕೆ ಇಲ್ಲಿವರೆಗೆ 7 ತಿಂಗಳಾದ್ರೂ ₹1 ಹಣ ಬಿಡುಗಡೆ ಮಾಡದೇ ಇರತಕ್ಕಂಥದ್ದು ಆಕ್ರೋಶ ಇದೆ ರೈತರಿಗೆ. ಸೊ ಮೂರನೇದು, ಇದು ಕೊನೆಯದಾಗಿ ಇವತ್ತು ರೈತ ವಿರೋಧಿ ನೀತಿಗೆ ಇವತ್ತು ಜನತಾದಳ ಮತ್ತು ಬಿ ಜೆ ಪಿ ಕೈ ಜೋಡಿಸಿದೆ. ಏನಾಗಿದೆ ಸರ್, ಇದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.